ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ರಾಮನಾಥ್ ವ್ಲಾಗ್. ಸೊ ಗೈಸ್ ನೋಡಿ ನಮ್ಮ ಅಕ್ಕರ ಮನೆಗೆ ಹೊರಟಿದ್ದೀವಿ. ನೋಡಿ ನಮ್ಮ ಮನೆಗೆ ಬಂದಿದ್ದಾರೆ ತಿಂಡಿ ತಿಂತವ್ರು ಕೂತ್ಕೊಂಡು. ಬಾಸ್ ಈಗ ನಮ್ಮ ಅಕ್ಕರ ಮನೆಗೆ ಹೊರಟಿದ್ದೀವಿ ತಿಂಡಿ ತಿಂದ್ಕೊಂಡು ಅಲ್ಲಿಗೆ ಹೋಗ್ಬೇಕು. ಏನು ಮಾಡೋದಲ್ಲ ಯಾವ್ದು ಏನು ಬಿಸ್ಲಿಲ್ಲ ಬಾ ಹೋಗ್ಬೋದು. ಗೈಸ್ ಅಲ್ಲೇ ಆಟ ಆಡ್ಕೊಂಡು ಕುಂತವ್ರೆ. ಓನಪ್ಪ ಅವ್ನಿಗೆ ಎತ್ತಕ್ಕಾಲ ಬಿಡ. ಇವನೇನು ಬಂದು ಆರಾಮಾಗಿ ಬಿತ್ಕೊಂಡವ್ನು ಇಲ್ಲಿ ಫೋನ್ ನೋಡ್ಕೊಂಡು. ಸಾಕಾಗೋಗ್ತೈತಿ ಅಮ್ಮ ಮನೆ ಬರ್ಬೇಕಾದ್ರೆ. ಅಲ್ಲಿಂದ ಬರ್ಬೇಕಾದ್ರೆ ಸಾಕಾಗಲ್ಲ, ಅವ್ನಿಗೆ ಬಂದು ಹತ್ಬೇಕಾದ್ರೆ ಸಾಕಾಗೋಗ್ತೈತೆ ಅವತ್ತ. ಒಂದು ಅರ್ಧ ಗಂಟೆ ಸ್ಟಾರ್ಟ್ ಮಾಡ್ಕೊಳ್ಳೋರು ಆಟ ಆಡಕ್ಕೆ. ಅವನು ನಡಿಯಪ್ಪ ಬುಜ್ಜಿ ಆಡು. ಯಪ್ಪ ಗ್ಲಾಸ್ ಗೀಸಿಗೆ ಬಿದ್ದರೆ ಆಯ್ತು ಹೊಡಿತೀನಿ ನೋಡು. ಹೋಗ್ತೀನಿ ಹೋಗಿ ಬರೋಕ್ತೀನಿ. ಏನು ಫಾಸ್ಟಾಗಿ ಓಡ್ತಾನೆ ನೋಡು. ಹಾಂ ಟರ್ನು ಅಲ್ಲ ಮಾವು ಟರ್ನ್ ಆಗದು ನೋಡಮ್ಮ. ಎಷ್ಟು ಇದ್ರಾಗ ಟರ್ನ್ ಆಗ್ತಾನೆ ಅಂದರೆ ನೋಡ. ನೀನು ಆಡು ಅಂತ ಬಿಟ್ಟತ್ತ ಈಗ ಕುಕ್ಕ. ಅದು ಯಾಕೆ ಒಂದು ಇಲ್ಲ ಅಷ್ಟೇ. ನಮ್ಮೂರ್ತಾಗೆಲ್ಲ ಬಂದರೆ ಹಿಂಗೆ ಆಡಲ್ಲ ಆಕ್ಟಿವ್ ಆಗಿ. ಗೈಸ್ ನೋಡ್ರಿ ನನ್ನ ವಿಡಿಯೋ ನೋಡೋಕ್ಕೆ ಎಷ್ಟು ಎಕ್ಸೈಟ್ಮೆಂಟ್ ಇವ್ರಿಗೆ. ಕೈನ ಕುಕ್ಕಂಡು ನೋಡ್ತಾವೆ ನೋಡ್ರಿ. ಟಿವಿಯಾಗ ಹಾಕೊಂಡು ಕುಕ್ಕಂಡು ನೋಡ್ತಾವ್ರಿ ಇವ್ರಿಬ್ರು ಕುಕ್ಕಳಲ್ಲಿ. ಈಗ ಫೋನ್ ಇಟ್ಕೊಂಡವನೆ ಶೋಗೆ. ಎಲ್ಲ ಸುಳ್ಳು ಗೈಸ್ ನೋಡ್ರಿ. ಕುಕ್ಕಂಡು ಕಣ್ಣು ಮಿಟುಕ್ಸ್ದಂಗೆ ನೋಡ್ತಾವನೆ ಮಾವಿನಕಾಯಿ ತಿನ್ಕೊಂಡು. ನೋಡಿ ನನ್ನ ವಿಡಿಯೋನ ಹಾಕೊಂಡು ಕುಕ್ಕಂಡ್ರದು. ಇಲ್ಲಿ ಸ್ಕೋಪ್ ಕೊಡ್ತಾನೆ, ಇಲ್ಲಿ ನೋಡ್ತಾನೆ ಇಲ್ಲ ಅನ್ನಂಗೆ. ಇವ್ರದ್ದು ಅಲೆ ಅಪ್ಪಿ ನಿಧಾನಕ್ಕೆ ಆಡಬೇಕು. ಸೈಡೋಗು. ಏನು ಮಾಡ್ತಿದ್ಯಾ ಮಾಮಿಡಿ? ಅಯ್ಯೋ ಸ್ನಾನ ಮಾಡ್ದಿಡಿತು ಬಿಡು, ಏನಾಗಲ್ಲ. ಬರೋರಿ ಅಬ್ಬಬ್ಬಬ್ಬ ಏನು ಸ್ಪೆಷಲ್ ಮಾಡ್ತಾಳಪ್ಪ ನೋಡೋಣ. ತರಕಾರಿ ಸಾಂಬಾರು ಏನು ಸ್ಪೆಷಲ್? ತರಕಾರಿ ಸಾಂಬಾರು ಅಷ್ಟೇ. ನಾನೇನೋ ಮಾಡ್ತೀನಿ ಅಂದ್ಕೊಂಡೆ ಸ್ಪೆಷಲ್ಲ. ಇವಾಗ ಲೇಟ್ ಆಗ್ತದೆ. ಎಲ್ಲ ಹೊರಗಡೆ ಕರ್ಕೊಂಡು ಹೋಗ್ತಾರಂತೆ ನೋಡಿ. ನೋಡೋಣ ಎಲ್ಲಿ ಕರ್ಕೊಂಡು ಹೋಗ್ತಾರೆ, ಏನು ಕತೆ. ನೋಡಿ ಗೈಸ್ ನೋಡ್ರಿ, ನನ್ನ ಇಲ್ಲಿ ಅಡುಗೆ ಮನೆಗೆ ಇರೋದಕ್ಕೆ ಏನು ಹಿಂಗೆ ಕೆಲಸ ಮಾಡ್ತಾಳೆ ನಮ್ಮಂಗೆ. ಫಾಸ್ಟು ಕೈ ಆಡ್ಸೋದು ಏನು ಫಾಸ್ಟಾಗಿ ಆಡಿಸ್ತಾಳೆ ಅಂತ ಹಿಂಗೆ ಮಾಡ್ತಾರೆ ಅನ್ನಂಗೆ ಮಾಡ್ತಾಳೆ. ನಾವು ಹೊರಗಡೆ ಕೂತ್ಕೊಂಡ್ರೆ ನಿಧಾನಕ್ಕೆ ಮಾಡ್ತಾಳೆ. ಇವ್ರು ನೋಡ ಇವ್ನಿಗೆ ಯಾಕೆ ಇಷ್ಟು ದೊಡ್ಡ ಚಡ್ಡಿ ಕೊಟ್ಟಿದ್ಯಾ? ಉದ್ರೆ ಹೋಗ್ತೈತೆ ಅದು. ದೊಡ್ಡಣ್ಣ ಚಡ್ಡಿ ಕೊಟ್ಟವಳು ಅವನಿಗೆ ಹೋಗಿ. ಸೊ ಗೈಸ್ ನೋಡಿ, ಸ್ವಲ್ಪ ಮಗಿದ್ವು ದುಣ್ಮಲ್ಗೆ ಮಗು, ಅವನ್ನ ಅಮ್ಮ ನಾನು ಕಟ್ತಾ ಇದ್ದೀವಿ ಕೂತ್ಕೊಂಡು. ಸೊ ವಾಯ್ಸ್ ಓವರೇ ಕೊಡಬೇಕು. ಏನಂದರೆ ರಿಯಲಿ ಮಾತಾಡಿದ್ದೀವಿ, ಬಟ್ ಅದು ಹುಡುಗರು ಜಾಸ್ತಿ ಗಲಾಟೆ ಮಾಡಿರೋದ್ರಿಂದ ವಾಯ್ಸು ಕೇಳಿಸೋದಿಲ್ಲ. ಒಂಥರ ಜಾಸ್ತಿ ಗಲಾಟಿದ್ದೇ ಸೌಂಡು, ನಾವು ಮಾತಾಡ್ತಿರೋ ಸೌಂಡೇ ಕೇಳಿಸಲ್ಲ, ಹಂಗೆ ಗಲಾಟೆ ಮಾಡಿದ್ದಾರೆ. ಸೊ ಅದಕ್ಕೆ ವಾಯ್ಸ್ ಓವರೇ ಕೊಡ್ತಾ ಇದ್ದೀನಿ. ಇವಳು ಸ್ನಾನ ಮಾಡ್ಕೊಂಡು ಈಗ ಪೂಜೆ ಎಲ್ಲ ಮಾಡ್ಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ಲು. ನಾವು ಅಷ್ಟರಲ್ಲಿ ಒಂದು ಸ್ವಲ್ಪ ದುಣ್ಮಲ್ಗೆ ಮಗ್ಗಿದ್ವಲ್ಲ, ಅವನ್ನೆಲ್ಲ ಕಟ್ಟಿಬಿಡೋಣ ಅಂತಂದು ಕಟ್ತಾಯಿದ್ವಿ. ಅಮ್ಮ ನಾನು ಮಾತಾಡ್ಕೊಂಡು ಕೂತ್ಕೊಂಡು ಕಟ್ತಾಯಿದ್ವಿ. ಅಮ್ಮ ಕಟ್ಟೋದು ಬೇಜಾರಾಯ್ತಂತ ನಾನೇ ಕಟ್ಕೊಂಡು ಕೂತ್ಕೊಂಡಿದ್ದೀನಿ. ನೋಡಿ ಆಟ ಆಡ್ಕೊಂಡು ಕೂತ್ಕೊಂಡಿದ್ದಾನೆ. ಏನ ಮಾಡ್ತಿದ್ಯಾ ಪ್ರಕು? ಏನು ಮಾಡ್ತಿದ್ಯಾ ತರಮ್ಮ? ಏನು ಮಿರ್ಜಾ?
ಅಮ್ಮ ಸೊ ನಮ್ಮ ಮಾಮ ಮನ್ಕೊಂಡಿದೆ ಎದ್ದಾಳೋದು ಇನ್ನು 3 ಗಂಟೆ ಹಂಗೆ ಎದ್ದಾಳ್ತೈತೆ. ನಮ್ಮ ಮ್ಯೂಸಿಕ್ ಇಲ್ಲಿ ಆಟ ಆಡ್ತಿದ್ದಾನೆ. ನಮ್ಮ ಲಿಕ್ಕಿ ಇಲ್ಲಿ ನೋಡಿ ಒಬ್ಬರು ಆಟ ಆಡೋದೇ ಬದುಕಾಗ್ತದೆ. ಸೊ ಗೈಸ್ ನೋಡಿ, ಇವಾಗ ಹುಡುಗರನ್ನ ಆಟ ಆಡಿಸ್ಬೇಕು ಅಂತ ಕರ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಹೊರಟಿದ್ದೀವಿ. ಮಾಲ್ ಹತ್ರ ಹೋಗೋಣ ಅಂತಂದು. ಸೊ ಎಲ್ಲರೂ ಹೊರಟಿದ್ದೀವಿ. ಗೈಸ್ ನೋಡಿ, ಎಲ್ಲರೂ ಹೊರಟಿದ್ದೀವಿ, ಹೋಗ್ತಾ ಇದ್ದೀವಿ ಇವಾಗ. ಸೊ ಮಾಲ್ ಹತ್ರ ಹೋಗ್ಬಿಟ್ಟು ಎಲ್ಲರೂ ಯಾವ ಥರ ಟ್ರಿಪ್ಪೇ ಹೋಗೋದು, ಯಾವ ಥರ ರೆಡಿ ಆಗಿದ್ದಾರೆ ಅಂತಂದು ಈ ಮೇಡಿ ನೋಡ್ರಿ. ಸುಮ್ಮನೆ ನಡಿಬೇಕಪ್ಪಿ ರೋಡಾಗೆ. ಗೈಸ್ ನೋಡ್ರಿ, ಎಲ್ಲರೂ ನಡ್ಕೊಂಡು ಹೋಗ್ತಾ ಇದ್ದೀವಿ. ಆಂಟಿ ಇಲ್ಲೊಂದು ಸ್ವಲ್ಪ ಲುಕ್ ಕೊಡ್ರಿ ಇಲ್ಲಿ ನಮ್ಮ ವಿಡಿಯೋಗೆ. ಲಾಗ್ ಬರುತ್ತಲ್ಲ ಅದಕ್ಕೆ ಸಾಂಬಾರು ಮಾಡಿದ್ರೆ ಚೂರು ಟೇಸ್ಟ್ ಇಲ್ಲೇನಂದ್ರೆ ರೋಡ್ ಸೈಡ್ ಎಲ್ಲ ಮರ ಇರೋದಕ್ಕೆ ಚೆನ್ನಾಗಿ ಕಾಣಿಸ್ತಲ್ವಾ. ಇಲ್ಲೆಲ್ಲ ಮರಗಳಿದ್ದಾವೆ, ಹೊಂಗೆ ಮರ. ಪೂರ್ತಿ ರೋಡ್ ಸೈಡ್ ಎಲ್ಲ ಹೊಂಗೆ ಮರ ಇಟ್ಟಿದ್ದಾರೆ, ಚೆನ್ನಾಗಿ ಕಾಣಿಸುತ್ತೆ. ಆದರೂ ಹಂಗೆ ಬಿಟ್ಟಿದ್ರಲ್ಲ ಮರ ಎಲ್ಲ, ಚೆನ್ನಾಗಿರುತ್ತದು. ನೆಳ್ಳೆಲ್ಲ ಬರುತ್ತೆ, ಚೆನ್ನಾಗಿರ್ತೈತೆ. ಸೈಲೆಂಟಾಗಿ ಹೋಗ್ಬೇಕಪ್ಪಿ ನೀವು. ಇವ್ರು ಬಂದಿರಪ್ಪ ಅಜ್ಜರು. ಈ ಕಡೆ ಬರಲ್ಲ ಅಪ್ಪಿ, ಸುಮ್ಮನೆ ನಿಂತ್ಕೊಳ್ರಿ. ಹಾಂ ಏನು ಬೇಡ, ಅವ್ರು ಬರೋವ್ರಿಗೂ ಇಲ್ಲೇ ಇರಬೇಕು. ಸೊ ಲೂಲು ಮಾಲ್ ಹತ್ರ ಬಂದ್ವಿ. ಈಗ ರೋಡು ಇವಾಗ ಕ್ರಾಸ್ ಮಾಡಬೇಕಲ್ಲ, ಈ ಕಡೆ ಅಂಡರ್ಗ್ರೌಂಡಲ್ಲಿ ಹೋಗಬೇಕು. ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಅಕ್ಕರ ಪಾಪುಗೆ ಡೈಪರ್ ತರಲಿಕ್ಕೆ ಅಂತಂದು ಇಲ್ಲೇ ಕೆಳಗಡೆ ಡೌನ್ಗೆ ಹೋದರು. ಸೊ ಮಕ್ಕಳನ್ನೆಲ್ಲ ನೋಡ್ಕೊಂಡು ನಾನು ಇಲ್ಲಿ ವೆಯ್ಟ್ ಮಾಡ್ತಾಯಿದ್ದೀನಿ ನೋಡಿ. ಇಲ್ಲೇ ಇರೋದು ಹತ್ರದಲ್ಲೇ, ಅಂದರೆ ರೋಡ್ ಕ್ರಾಸ್ ಮಾಡಬೇಕಲ್ಲ, ಸ್ವಲ್ಪ ಅಂಡರ್ಗ್ರೌಂಡಲ್ಲಿ ಹೋಗಬೇಕು. ಏನಂದರೆ ಡೈಪರ್ ತರಲಿಕ್ಕೆ ಅಂತಂದು ಹೋದ್ರು, ಎಷ್ಟೊತ್ತಾದರೂ ಬರಲಿಲ್ಲ. ವೆಯ್ಟ್ ಮಾಡಿ ಸಾಕಾಗೋಯ್ತು. ಸೊ ಅಂಗಡಿಗಳು ಇಲ್ಲಿ ಹತ್ರ ಇರಲಿರುವಂಥದ್ದು ದೂರ ಹೋಗ್ಬಿಟ್ಟು ತಗೊಂಡು ಬಂದರು. ಗೈಸ್ ನೋಡ್ರಿ, ಬಂದ್ವಿ ಲೂಲು ಮಾಲ್. ಕವರ್ ಆಗಲ್ಲ, ಸೈಡ್ಗೆ ಹೋಗ್ತೀರ ಹಂಗೇನೆ. ಬರ್ರಿ ಮುಂದೆ ಬಾಲಿಕ್ಕಿ ನೋಡ್ಕೊಂಡು ಸೈಡಿಗೆ ಬರ್ರಿ. ಮುಂದೆ ನೋಡ್ಕೊಂಬ ನೋಡ್ತಾರೆ, ಅದು ನೋಡ್ಕೊಂಡೆಲ್ಲ ಗುದ್ದಾಡ್ಕೊಂತಾರೆ. ಕಡೆ ಇವ್ರು ಸೇರ್ಕೊಂಡು ಸೊ ಗೈಸ್ ನೋಡಿ, ಎಲ್ಲ ಟಿಕೆಟ್ ತಗೊಳಕ್ಕೆ ಅಂತ ನಿಂತಿದ್ದಾಳೆ. ಈಗ ಇಲ್ಲಿ ಎಂಟ್ರಿ ಬಿಡೋದಿಲ್ಲ. ಸೊ ನಾವು ಬಂದಿರೋದು ಮಕ್ಕಳಿಗೆ ಆಟ ಆಡಿಸ್ಲಿಕ್ಕೆ ಅಂತಂದಲ್ವಾ. ಸೊ ಅದಕ್ಕೆ ಇಲ್ಲಿ ಕಾರ್ಡ್ ತೊಗೋಬೇಕು. ಅಮೌಂಟ್ ಕಟ್ಬಿಟ್ಟು ಕಾರ್ಡ್ ತೊಗೊಂಡ್ರೆ ಎಷ್ಟು ಗೇಮ್ ಇರುತ್ತೋ ಅಷ್ಟು ಗೇಮ್ ಆಡ್ಕೊಂಡು, ಅಮೌಂಟ್ ಎಷ್ಟು ಇರುತ್ತೋ ಅಷ್ಟು ಗೇಮ್ ಆಡ್ಕೊಂಡು ಬರೋದು ಅಷ್ಟೇ ಅಂತಂದು. ಸೊ ಅದಕ್ಕೆ ಕಾರ್ಡ್ ನೋಡಿ, ಕಾರ್ಡ್ ಸಿಕ್ಕಿದೆ. ಸೊ ನಾನು ನಮ್ಮ ಚಿಕ್ಕ ಮಗ ಹೋಗಿದ್ದೀವಿ ಇದಕ್ಕೆ ಆಟ ಆಡೋಕ್ಕೆ. ಏನಂದರೆ ಮಕ್ಕಳನ್ನಿಬ್ರನ್ನೇ ಬಿಡಲಿಕ್ಕೆ ಅಂತಂದು ಭಯ ಆಗುತ್ತೆ. ಯಾಕಂದರೆ ಆಮೇಲೆ ಹೆದ್ರುಕೊಬಿಟ್ರೆ ಯಾಕೆ ಬೇಕು ಅಂತಂದು ನಾನು ಅವನ ಜೊತೆ ಕರ್ಕೊಂಡು ಹೋಗಿದ್ದೀನಿ. ಸೊ ನೆಕ್ಸ್ಟ್ ಬೇರೆ ಗೇಮಲ್ಲಿ ಅವರಿಬ್ಬರು ದೊಡ್ಡರಲ್ವಾ, ನಮ್ಮ ಅಕ್ಕನ ಮಗನು ನನ್ನ ಮಗ, ಅವನ್ನ ಕಳ್ಸೋಣ ಅಂತ ಕುತ್ಕೊಂಡಿದ್ದಾರೆ. ಇಲ್ಲೇ ಹೆದ್ರುಕೋಬೇಡ್ರಿ ಅಂತ ಹೇಳಿದ್ದೀನಿ, ಏನು ಮಾಡ್ತಾರೋ ಗೊತ್ತಿಲ್ಲ. ಸೊ ಈಗ ಇದು ಬೇರೆ ಗೇಮು. ನಮ್ಮ ಅಕ್ಕನ ಮಗನೂ ನನ್ನ ಮಗನೂ ಕಳಿಸಿದ್ದೀವಿ. ಇಬ್ಬರು ದೊಡ್ಡರಲ್ವ, ಸೊ ಹೆದ್ರುಕೋಬೇಡ್ರಿ, ಏನು ಜಾಸ್ತಿ ಜೋರಾಗಿ ಏನಾಗಲ್ಲ ಅಂತಂದು ನಿಧಾನಕ್ಕೆ ಹೋಗ್ತಾರೆ ಅಂತಂದು ಹೇಳಿದ್ದೀವಿ. ಏನು ಮಾಡ್ತಾರೋ ಗೊತ್ತಿಲ್ಲ ನೋಡಿ. ಖುಷಿಯಾಗಿದ್ದಾರೆ ಅವರಂತೂ, ಏನು ಭಯಪಟ್ಟಿಲ್ಲ, ಖುಷಿಯಾಗಿ ಕೂತ್ಕೊಂಡಿದ್ದಾರೆ. ಅದಕ್ಕೆ ಇಲ್ಲೇ ನಿಂತ್ಕೊಂಡಿದ್ದೀನಿ, ಹಂಗೆ ವಿಡಿಯೋ ಮಾಡ್ಕೊಂಡು ಇಲ್ಲೇ ನಿಂತ್ಕೊಂಡಿದ್ದೀನಿ. ಆಟ ಆಡ್ತಾ ಇದ್ದಾರೆ. ಸೊ ನಾವು ಆವಾಗಲೇ ಆಡಿದ ಗೇಮ್ಗಿಂತ ಈ ಗೇಮ್ ಚೆನ್ನಾಗಿದೆ.
ಸೊ ಈ ಗೇಮೇ ಚೆನ್ನಾಗಿದೆ ಅದಕ್ಕಿಂತ. ಏನಂದರೆ ಇದು ಸ್ವಲ್ಪ ಅದೇನಾದರೂ ಚಿಕ್ಕ ಮಕ್ಳು ಆಡೋ ಥರ ಗೇಮ್ ಅಷ್ಟೇ. ಇದು ಸ್ವಲ್ಪ ಪರವಾಗಿಲ್ಲ, ಜೋರಾಗಿ ತಿರುಗುತ್ತೆ, ಚೆನ್ನಾಗಿರುತ್ತೆ ಇದು ಗೇಮು. ಯಾವ ಥರ ಇತ್ತು? ಎದ್ರುಕೊಂಡಿದ್ರಾ? ಅದೆಲ್ಲ ಆಡಂಗಿಲ್ಲ. ಇಲ್ಲೇ ಆಡಪ್ಪ ನೀನು, ಅವ್ನು ಅಳ್ತಾನೆ ಅಪ್ಪಿ ತಿರ್ಗ. ಇಲ್ಲೇ ಆಡು. ಇವ್ರೇ ಅಲ್ಲ ಆಡ್ತಾರೆ. ಸೊ ನಮ್ಮ ಅಕ್ಕರು ಕೂಡ, ಅಂದರೆ ನಮ್ಮ ಅಕ್ಕರ ಜೊತೆ ಒಬ್ಬರು ಆಂಟಿ ಮತ್ತು ಇಬ್ಬರು ಹುಡುಗಿರು ಬಂದಿದ್ರು, ಅವ್ರ ಜೊತೆರು. ಸೊ ಅವ್ರು ಆಡೋಕೆ ಹೋಗಿದ್ದಾರೆ ಈಗ. ಅದಕ್ಕೆ ನಾನು ಪಾಪನ ನೋಡ್ಕೊಳ್ತಾ ಇದ್ದೀನಿ. ತೀಟಿಕೆ ಜಾಸ್ತಿ, ಮತ್ತು ಅವ್ನು ನಿಲ್ಲಲ್ಲ, ಅವ್ರ ಅಮ್ಮನ ಬಿಟ್ಟು ಎಲ್ಲೂ ಹೋಗೋದಿಲ್ಲ. ಅದಕ್ಕೆ ನಾನೇ ನೋಡ್ಕೊಳ್ತಾ ಇದ್ದೀನಿ ಈಗ. ನೋಡಿ, ಆಗಲೇ ನಮ್ಮ ಪಾಪುರು ಆಡಿದ್ರಲ್ಲ, ಸೇಮ್ ಗೇಮೇನೆ ಅವರು ಆಡ್ತಿದ್ದಾರೆ. ಸ್ವಲ್ಪ ಏನಂದರೆ ಭಯ ಪಟ್ಕೊಂಡ್ರೆ ಇದು ಭಯ ಆಗುತ್ತೆ, ಸ್ವಲ್ಪ ಫೋರ್ಸಲ್ಲಿ ಜಾಸ್ತಿ ಸ್ಪೀಡಲ್ಲಿ ತಿರುಗುತ್ತೆ. ಸೊ ನಮ್ಮ ಅಕ್ಕರು ಕೂತ್ಕೊಂಡಿದ್ದಾರೆ ಇವಾಗ ಆಡಲಿಕ್ಕೆ. ನೋಡಿ, ಅವ ಆಂಟಿಗೆ ಅವರೇ ಇದ್ರು. ಅದು ಮುಟ್ಬಾರ್ದು, ಅಲ್ಲೇ ಇರು. ಸೊ ನಾವು ಆಡಿದ ಗೇಮ್ಗಿಂತ ಇದು ಚೆನ್ನಾಗಿತ್ತು. ಆದರೆ ಲಿಕ್ಕಿ ಎದ್ರುಕೊಂತಿದ್ದೆ ಈ ಗೇಮ್ ಏನಾದರೂ ಆಡಿದ್ದಿದ್ರೆ. ಸೊ ಅದಕ್ಕೆ ಅದೇ ಗೇಮ್ ಆಡಿದ್ವಿ. ನನಗಿದು ಇಷ್ಟ ಆಯಿತು, ಇದು ಆಡಬೇಕಿತ್ತು ಅನ್ನಿಸ್ತು ಅಷ್ಟೇ. ನೋಡಿರಿ, ಕೂತ್ಕೊಂಡಿದ್ದಾರೆ. ಇವಾಗ ಸ್ಟಾರ್ಟ್ ಮಾಡಿಲ್ಲ ಇನ್ನೂ. ಎಲ್ಲರೂ ಕೂತ್ಕೊಂಡಿದ್ದಾರೆ. ಇನ್ನೂ ಯಾರಾದರೂ ಶಾರ್ಟೇಜ್ ಇದೆ ಅನಿಸುತ್ತೆ, ಯಾರಾದರೂ ಬರೋರಿದ್ರೆ ವೆಯ್ಟ್ ಮಾಡ್ತಾಯಿದ್ರು. ಈಗ ಸ್ಟಾರ್ಟ್ ಆಯಿತು. ಸೊ ಒಂದು ಸರಿ ಒಂದು ರೌಂಡ್ ನಿಧಾನವಾಗಿ ಹೋಗುತ್ತೆ, ಮತ್ತು ರಿವರ್ಸ್ ಬರುತ್ತೆ ಇನ್ನೊಂದು ರೌಂಡು ನಿಧಾನವಾಗಿಯೇ. ಸೊ ಸೆಕೆಂಡ್ ರೌಂಡ್ ಬರಬೇಕಾದ್ರೆ ಫಾಸ್ಟ್ ಮಾಡ್ತಾರೆ, ಫುಲ್ ಫಾಸ್ಟ್ ಮಾಡ್ತಾರೆ. ಸೊ ಆ ಪಾಪ ಆಂಟಿಗೆ ತಲೆ ಸುತ್ತೇನೋ ಬಂತಂತೆ, ನಿಲ್ಲಿಸಿದ್ರು. ಅವರು ನಿಲ್ಲಿಸ್ಬಿಟ್ಟು ಹೊರಗಡೆ ಬಂದುಬಿಟ್ರು, ಅವರು ಕೂತ್ಕೊಂಡಿರಲಿಲ್ಲ. ಆಮೇಲೆ ಮಧ್ಯ ಮಾಡ್ಬೇಕಾದ್ರೆ ಅವರೇ ಆಡ್ಕೊಂಡ್ರು. ಇನ್ನೊಂದು ರೌಂಡ್ ಇತ್ತಷ್ಟೇ, ಆಂಟಿಗೆ ತಲೆ ಸುತ್ತ ಬಂದಂಗೆ ಆಯ್ತಂತೆ. ಫಾಸ್ಟಲ್ಲಿ ತಿರುಗುತ್ತಲ್ಲ, ಅದಕ್ಕೋಸ್ಕರ ಅವ್ರು ಇಳಿದು ಬಂದರು. ಸೊ ಗೇಮ್ ಎಲ್ಲ ಆಡಿ ಹೊರಗಡೆ ಬಂದ್ವಿ. ಇವಾಗ ಕೆಳಗಡೆ ಹೋಗ್ತಾ ಇದ್ದೀವಿ. ನೋಡಿ, ಹೊರಗಡೆ ಹೋಗೋಣ ಅಂತಂದು ನಮ್ಮ ಅಕ್ಕ ವೀಡಿಯೋ ಮಾಡ್ಕೊಂಡಿದ್ದು. ನೀನು ಹೋಗ್ತಾ ಇರೋದು ನಿಂತು ಯಾವುದೇ ವೀಡಿಯೋನೆಲ್ಲ ಕೊಡು, ನಾನು ವೀಡಿಯೋ ಮಾಡ್ತೀನಿ ಅಂತಂದು ಅವ್ರು ವೀಡಿಯೋ ಮಾಡ್ಕೊಂಡಿದ್ರು. ಹಾಗೆ ಹುಡುಗರಂತೂ ಅವ್ರನ್ನ ನಿಲ್ಲೋದೇ ಇಲ್ಲ, ಒಂದು ಹತ್ರ ನಿಲ್ಲಲ್ಲ, ಇಟ್ಕೊಂಡ್ರೆ ನಿಲ್ಲೋದೇ ಇಲ್ಲ, ಅವ್ರು ಓಡಾಡ್ತಿದ್ದಾರೆ. ಸೊ ನೋಡಿ, ಆಲೆ ಸಂಜೆ ಆಗಿತ್ತಲ್ಲ, ಹೊರಗಡೆ ಲೂಲು ಮಾಲ್ ಈ ಥರ ಕಾಣಿಸ್ತಾ ಇದೆ. ಲೈಟಿಂಗ್ಸ್ ಎಲ್ಲ, ಅಂದರೆ ಸಂಜೆ ಲೈಟಿಂಗ್ಸ್ಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಲೂಲು ಮಾಲ್ ಹತ್ರ. ಹೊರಗಡೆ ಇದೊಂದು ಕ್ಲಿಪ್ ಆ್ಯಡ್ ಮಾಡ್ಕೊಳ್ಳೋಣ ಅಂತಂದು ಆ್ಯಡ್ ಮಾಡಿಕೊಂಡೆ. ಸೊ ಗೈಸ್, ಇವಾಗ ಹೊರಡ್ತಾ ಇದ್ದೀವಿ. ನೋಡಿರಿ, ಇವಾಗ ಎಲ್ಲರದು ಕವರ್ ಆಗುತ್ತೆ ನೋಡಿರಿ.
ಏನು ಮಾಡುತ್ತೆ ಆ ಕಡೆ ಎಲ್ಲಿ ಕೂತ್ಕೊಳಕ್ಕೆ ಹೋಗ್ತಿದ್ದೀರಿ ಮತ್ತು ಸುಮ್ಮನೆ ಎಲ್ಲಿಗೆ ಹೋಗ್ತಿದ್ದೀರಿ ಸುಮ್ಮನೆ ಕೂತ್ಕೊಳ್ಳೋಕ್ಕೆ ಎಕ್ಸಿಟ್ ಎಲ್ಲೋದ್ರು ಆಂಟಿ ಯಾವ ಬಸ್ಸಿಗೆ ಸೊ ಮಸಾಲ ಪಾನಿಪುರಿ ಬೆಲ್ಪುರಿ ಯಾರ್ಯಾರಿಗೆ ಏನೇನು ಬೇಕೋ ಅದೆಲ್ಲ ತಿಂದ್ಕೊಂಡು ಇವಾಗ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಎಷ್ಟೊತ್ತು ವೆಯ್ಟ್ ಮಾಡಿದ್ರು ಬಸ್ ಬರಲಿಲ್ಲ. ಸೊ ಇಲ್ಲೇ ಲೂಲು ಮಾಲ್ ಹತ್ರನೇ ಬಸ್ ಸ್ಟ್ಯಾಂಡ್ ಇದೆ, ಅಲ್ಲೇ ಹತ್ಕೊಂಡು ಹೋಗಬೇಕು. ಸೊ ಎಷ್ಟು ನೋಡಿ ಇವಾಗ ಬಂದ್ವಿ ಮನೆಗೆ. ಲಿಕ್ಕಿ ಅಂತೂ ವಾಮಿಟ್ ಮಾಡ್ಕೊಂಡು ಬಸ್ಸಾಗೆ ಯಪ್ಪ ನನಗೂ ಬರೋಂಗೆ ಆಗ್ಬಿಡ್ತು. ಅವನು ವಾಮಿಟ್ ಮಾಡಿದ್ದು ಅದು ಮಸಾಲ ಬೇರೆ ತಿಂದಿದ್ವಾ ಆ ಸ್ಮೆಲ್ಲಿಗೆ ಅವನು ವಾಮಿಟ್ ಮಾಡ್ಕೊಬಿಟ್ಟು ನನಗೂ ವಾಮಿಟ್ ಬಂದಂಗೆ ಆಗ್ಬಿಡೋದು. ಸೊ ಇವತ್ತಿನ ವಿಡಿಯೋ ಇಷ್ಟ ಇಲ್ಲ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನಾಳೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಟೇಕ್ ಕೇರ್, ಬಾಯ್.